ಮಳವಳ್ಳಿ ತಾಲೂಕಿನ ಅಲ್ಗೂರು ಸಮೀಪದ ಅಂಡನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಏಪ್ರಿಲ್ 7ರಂದು ಲೋಕಾರ್ಪಣೆಗೊಳ್ಳಲಿದೆ ಎಂದು ದೇವಸ್ಥಾನದ ಗೌರವಾಧ್ಯಕ್ಷರಾದ ಚಿಕ್ಕಸ್ವಾಮಿ ಅವರು ತಿಳಿಸಿದರು. ನಮ್ಮ ಅಲ್ಗೂರು ಮತ್ತು ಚನ್ನಪಟ್ಟಣ ಮುಖ್ಯ ರಸ್ತೆಯ ನಮ್ಮ ಗ್ರಾಮದಲ್ಲಿ ವಿಘ್ನೇಶ್ವರನ ಪ್ರತಿಷ್ಠಾಪನೆ ಮಾಡುತ್ತಿರುವುದು ಗ್ರಾಮದಲ್ಲಿ ಯಾವುದೇ ವಿಘ್ನವಾಗದಂತೆ ಹಾಗೂ ರೋಗ ರುಜಿನಗಳು ಬಾರದಂತೆ ತಡೆಗಟ್ಟುವ ನಿಟ್ಟಿನಲ್ಲಿ ವರಸಿದ್ಧಿ ವಿನಾಯಕ ವಿಘ್ನ ನಿವಾರಕ ವಿಘ್ನೇಶ್ವರನ್ನು ಸ್ಥಾಪಿಸಲಾಗುತ್ತಿದೆ. ಈ ಕಾರ್ಯಕ್ರಮಕ್ಕೆ ಪರಮಪೂಜ್ಯ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಮತ್ತು ಎಚ್.ಡಿ. ಕುಮಾರಸ್ವಾಮಿಯವರು ಆಗಮಿಸಲಿದ್ದಾರೆಂದರು. ಇನ್ನು ನೂತನ ದೇವಸ್ಥಾನದ ಅಧ್ಯಕ್ಷರಾದ ಶಿವಲಿಂಗೇಗೌಡ ಅವರು ಶುಕ್ರವಾರ ಸಂಜೆ 6 ಗಂಟೆಯಲ್ಲಿ ಮಾತನಾಡಿದರು. ಏಪ್ರಿಲ್ 5ರಿಂದ 7ರವರೆಗೆ 3 ದಿನಗಳ ಕಾಲ ವಿಶೇಷ ಪೂಜಾ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದು, ಶ್ರೀ ಸಿದ್ಧಿವಿನಾಯಕ ದೇವರ ಮತ್ತು ನಾಗದೇವತೆಗಳ ನೂತನ ಶಿಲಾ ಪ್ರತಿಷ್ಠಾಪನೆ ಮತ್ತು ಮಹಾಕುಂಭಾಭಿಷೇಕ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಶಿವಕುಮಾರ ಸ್ವಾಮೀಜಿಯವರ ಪಾದಾರ್ಪಣೆಗೆ ಬಂಧಿಸಿ ನಿರ್ಮಲಾನಂದ ಸ್ವಾಮಿಗಳ ಕರೆಸಿ ಕುಮಾರಣ್ಣ ಅವರೆಲ್ಲ ಕರೆಸಿ ಉದ್ಘಾಟನೆ ಮಾಡಿ ಇದು ಒಳ್ಳೆಯದಾಗಲಿ ಅಂತ ಗ್ರಾಮಸ್ಥರೆಲ್ಲ ಮನವಿ ಮಾಡ್ಕೊತಾ ಇದ್ದೀವಿ. ದಯವಿಟ್ಟೆಲ್ಲ ಬಂದು 6ನೇ ತಾರೀಕು 7ನೇ ತಾರೀಕು ಈ ಕಾರ್ಯವನ್ನು ಯಶಸ್ವಿಯಾಗಿ ಮಾಡ್ಕೊಳ್ಬೇಕು ಅಂತ ನಿಮ್ಮಲ್ಲಿ ವಿನಂತಿ. ನಾವು ಊರಲ್ಲಿ ನಮ್ಮ ಊರಿಗೆ ಏನಾದರೂ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಊರಿನ ಮುಖಂಡರುಗಳ ಹತ್ರ ಮಾತಾಡಿ ಒಂದು ದೇವಸ್ಥಾನವನ್ನು ನಿರ್ಮಾಣವನ್ನು ಮಾಡಿದ್ದೇವೆ. ಇದಕ್ಕೆ ಜಾಗ ಕೊಟ್ಟವರು ನನ್ನ ಅಕ್ಕನಾದ ದೊಡ್ಡಕ್ಕ ಮತ್ತು ಶ್ರೀವಾಸೇಗೌಡ ಇಬ್ಬರು ಈ ಜಮೀನನ್ನು ದಾನ ಕೊಟ್ಟಿದ್ದಾರೆ. 2 ಕುಂಟೆ 225 ಅಡಿಯನ್ನು ನಮಗೆ ದಾನವಾಗಿ ಕೊಟ್ಟಿದ್ದಾರೆ. ಇಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೇವೆ. ಸಾರ್ವಜನಿಕರಲ್ಲಿ ನಮ್ಮಲ್ಲಿ ಆದಿಚುಂಚನಗಿರಿ ಸಂಸ್ಥಾಪಕರಿಂದ ಸ್ವಾಮೀಜಿಗಳನ್ನು ಕರೆಸಿ ನಿರ್ಮಲಾನಂದ ಸ್ವಾಮೀಜಿಯವರನ್ನು ಕರೆಸಿ ನಾವು ಇದನ್ನು ಉದ್ಘಾಟನೆ ಮಾಡ್ತಾಯಿದ್ದೀವಿ. ಕುಮಾರಸ್ವಾಮಿಯವರು ಇದನ್ನು ಆಗಮಿಸ್ತಾ ಇದ್ದಾರೆ. ಸಾರ್ವಜನಿಕರು ಎಲ್ಲರೂ ಬಂದು ಸಹಕಾರ ಕೊಟ್ಟು ಇದನ್ನು ನಡೆಸ್ಕೊಡ್ಬೇಕು ಅಂತ ಎಲ್ಲರಿಂದ ವಿನಂತಿಯಿಂದ ಬೇಡಿಕೊಳ್ಳುತ್ತಾ ಇದ್ದೀವಿ. ನಿಮ್ಮ ಹೆಸರು?